ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಪ್ರಕೃತಿ ಇನ್ಸ್ಪಿರೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದು ನಾವು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ದೆಹಲಿ ಸುಲ್ತಾನರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಮೊಹಮ್ಮದ್ ಗೋರಿ ಮರಣ ಹೊಂದಿದ್ದಾಗ ಆತನಿಗೆ ಗಂಡು ಸಂತಾನವಿಲ್ಲದ ಕಾರಣ ಆತನ ಗುಲಾಮನಾಗಿದ್ದ ಕುತುಬುದ್ದೀನ್ ಐಬಕ್ ಆಡಳಿತ ಆರಂಭಿಸಿದನು. ದೆಹಲಿಯನ್ನು ಕೇಂದ್ರವಾಗಿಟ್ಟುಕೊಂಡು ಆಡಳಿತ ಮಾಡಿದ್ದಕ್ಕಾಗಿ ಈ ಮನೆತನಕ್ಕೆ ದೆಹಲಿ ಸುಲ್ತಾನರೆಂದು ಕರೆಯುತ್ತಾರೆ. ದೆಹಲಿ ಸುಲ್ತಾನರದ ಸ್ಥಾಪಕ ಕುತುಬುದ್ದೀನ್ ಐಬಕ್, ನಿಜವಾದ ಸ್ಥಾಪಕ ಇಲ್ತಮಿಷ್, ಪುನರ್ಸ್ಥಾಪಕ ಗಿಯಾಸುದ್ದೀನ್ ಬಲ್ಬನ್. 1206 1526 ಭಾರತದಲ್ಲಿ ಅಂಧಕಾರ ಯುಗ ಎಂದು ಕರೆಯುತ್ತಾರೆ ಮತ್ತು 1206 1857 ಕಾಲವನ್ನು ಇಸ್ಲಾಂ ಯುಗ ಎಂದು ಕರೆಯುತ್ತಾರೆ. ದೆಹಲಿಯನ್ನು ಆಡಳಿತ ಮಾಡಿದ್ದ 5 ಮನೆತನಗಳು. ಸಂತತಿ, ಅವರ ಅವಧಿ, ಅವರು ಆಡಳಿತ ಮಾಡಿದ ವರ್ಷಗಳು. ಗುಲಾಮಿ ಸಂತತಿ 1206 1290 84 ವರ್ಷಗಳ ಕಾಲ ಆಡಳಿತ ಮಾಡಿತ್ತು. ಇದಾದ ನಂತರ ಖಿಲ್ಜಿ ಸಂತತಿ 1290 1320 ಕೇವಲ 30 ವರ್ಷ ಆಡಳಿತ ಮಾಡಿತ್ತು. ತುಘಲಕ್ ಸಂತತಿ 1320 1414 ಒಟ್ಟು 94 ವರ್ಷಗಳ ಕಾಲ ಆಡಳಿತ ಮಾಡಿತ್ತು. ಸಯ್ಯದ್ ಸಂತತಿ 1414 1451 37 ವರ್ಷಗಳ ಕಾಲ ಆಡಳಿತ ಮಾಡಿತ್ತು. ಲೋಧಿ ಸಂತತಿ 1451 1526 75 ವರ್ಷಗಳ ಕಾಲ ಆಡಳಿತ ಮಾಡಿತ್ತು. ಈ ಸಂತತಿಗಳಲ್ಲಿ ಗುಲಾಮಿ, ಖಿಲ್ಜಿ, ತುಘಲಕ್, ಸಯ್ಯದ್ ಈ 4 ಸಂತತಿಗಳು ಟರ್ಕ್ ಪಂಗಡಕ್ಕೆ ಸೇರಿದರೆ ಕೊನೆಯ ಲೋಧಿ ಸಂತತಿಯು ಅಫ್ಘನ್ ಪಂಗಡಕ್ಕೆ ಸೇರಿತು. ದೆಹಲಿಯನ್ನು ಆಡಳಿತ ಮಾಡಿದ ಮೊದಲ ಸಂತತಿ ಗುಲಾಮಿ ಸಂತತಿ. ದೆಹಲಿಯನ್ನು ಅತಿ ದೀರ್ಘಾವಧಿಗೆ ಆಳ್ವಿಕೆ ಮಾಡಿದ ಸಂತತಿ ತುಘಲಕ್ ಸಂತತಿ. ದೆಹಲಿಯನ್ನು ಅತಿ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದ ಸಂತತಿ ಖಿಲ್ಜಿ ಸಂತತಿ. ದೆಹಲಿಯನ್ನು ಆಳ್ವಿಕೆ ಮಾಡಿದ ಕೊನೆಯ ಸಂತತಿ ಅದುವೇ ಲೋಧಿ ಸಂತತಿ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದಾಗ ದೆಹಲಿಯಲ್ಲಿ ಆಡಳಿತ ಮಾಡುತ್ತಿದ್ದ ಸಂತತಿ ತುಘಲಕ್ ಸಂತತಿ. ಸುಲ್ತಾನ ಮೊಹಮ್ಮದ್ ಬಿನ್ ತುಘಲಕ್. ಭಾರತದ ಮೇಲೆ ಬಾಬರ್ ದಂಡೆತ್ತಿ ಬಂದಾಗ ಆಳ್ವಿಕೆ ಮಾಡುತ್ತಿದ್ದ ಸಂತತಿ ಲೋಧಿ ಸಂತತಿ. ಇಬ್ರಾಹಿಂ ಲೋಧಿಯು ಆಳ್ವಿಕೆ ಮಾಡುತ್ತಿದ್ದನು. ನಾವು ಇವಾಗ ಮೊದಲ ಸಂತತಿಯಾದ ಗುಲಾಮಿ ಸಂತತಿಯ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. 1206 1290 ಆಳ್ವಿಕೆ ಮಾಡಿತ್ತು. ಇದನ್ನು ಮಾಮುಲುಕ್ ಸಂತತಿ ಎಂದು ಕೂಡ ಕರೆಯುತ್ತಾರೆ. ಸ್ಥಾಪಕ ಕುತುಬುದ್ದೀನ್ ಐಬಕ್. ರಾಜಧಾನಿಗಳು ಲಾಹೋರ್ ಮತ್ತು ದೆಹಲಿ. ಲಾಹೋರ್ ಇರುವುದು ರಾವಿ ನದಿಯ ದಂಡೆಯ ಮೇಲೆ. ದೆಹಲಿ ಇರುವುದು ಯಮುನಾ ನದಿಯ ದಂಡೆಯ ಮೇಲೆ. ಈ ಗುಲಾಮಿ ಸಂತತಿಯ ಕೊನೆಯ ದೊರೆ ಕೈಕುಬಾದ್. ಈ ಗುಲಾಮಿ ಸಂತತಿಯ ಪ್ರಸಿದ್ಧ ದೊರೆಗಳು ಇಲ್ತಮಿಷ್ ಮತ್ತು ಗಿಯಾಸುದ್ದೀನ್ ಬಲ್ಬನ್. ಕುತುಬುದ್ದೀನ್ ಐಬಕ್. ಈತನು 1206 1210 ಆಳ್ವಿಕೆ ಮಾಡಿದನು. ಗುಲಾಮಿ ಸಂತತಿಯ ಸ್ಥಾಪಕ. ಲಾಹೋರ್ ಈತನ ತಾತ್ಕಾಲಿಕ ರಾಜಧಾನಿಯಾಗಿತ್ತು. ಈತನ ಆಸ್ಥಾನದಲ್ಲಿದ್ದ ಕವಿಗಳು ಹಸನ್ ನಿಜಾಮಿ. ಈತನ ಕೃತಿ ತಾಜುಲ್ ಮಾಸಿರ್. ಮತ್ತೊಬ್ಬ ಕವಿ ಫಕ್ರುದ್ದೀನ್. ಈತನ ಕೃತಿ ತಾರಿಖ್-ಎ-ಮಾಮುಲಿಕ್. ಕುತುಬುದ್ದೀನ್ ಐಬಕ್ನ ತಂದೆ ತಾಯಿ ನಿಶಾಪುರದ ಫಕ್ರುದ್ದೀನ್ ಖಾಜಿಗೆ ಗುಲಾಮನಾಗಿ ಮಾರಾಟ ಮಾಡಿದರು. ಕುತುಬುದ್ದೀನ್ ಐಬಕ್ನು ಮೊಹಮ್ಮದ್ ಗೋರಿಯ ಗುಲಾಮನಾಗಿದ್ದು, ಎರಡನೇ ತರೈನ್ ಕಾಳಗದಲ್ಲಿ ವಿಜಯ ಸಾಧಿಸಿದ ನೆನಪಿಗಾಗಿ ದೆಹಲಿಯಲ್ಲಿ ಮೊಟ್ಟ ಮೊದಲ ಮಸೀದಿ ಕುವೈತ್ ಉಲ್ ಇಸ್ಲಾಂ ಮಸೀದಿಯನ್ನು ನಿರ್ಮಿಸಿದನು. ಈತನ ಆಸ್ಥಾನಕ್ಕೆ 1199 ಸೂಫಿ ಸಂತನಾದ ಕುತುಬುದ್ದೀನ್ ಬಕ್ತಿಯಾರ್ ಖಾಕಿ ಈತನ ಆಸ್ಥಾನಕ್ಕೆ ಭೇಟಿ ನೀಡಿದ ಕಾರಣಕ್ಕಾಗಿ ಈತನು ದೆಹಲಿಯಲ್ಲಿ ಕುತುಬ್ ಮಿನಾರ್ ನಿರ್ಮಿಸಲು ಆರಂಭಿಸಿದನು ಮತ್ತು ಈತನು ಅಜ್ಮೀರದಲ್ಲಿ ಅಢೈ ದಿನ್ ಕಾ ಚೋಪ್ರಾವನ್ನು ಎಂಬ ಮಸೀದಿಯನ್ನು ನಿರ್ಮಿಸಿದನು. ಇದು ಕೇವಲ 2.5 ದಿನಗಳಲ್ಲಿ ಕಟ್ಟಿದ ಮಸೀದಿ. ಈತನ ಬಿರುದುಗಳು ಲಾಖ್ ಬಕ್ಷ್. ಲಕ್ಷಗಳನ್ನು ದಾನಿ ಮಾಡಿದ ಕಾರಣ ಈತನಿಗೆ ಲಾಖ್ ಬಕ್ಷ್ ಎಂಬ ಬಿರುದು ಇತ್ತು.
ಈತನ ಇನ್ನೊಂದು ಬಿರುದು ಸಿಫಾಹ ಸಾಲರ್. ಈತನ ಆಸ್ಥಾನದಲ್ಲಿದ್ದ ಕವಿ ಹಸನ್ ನಿಜಾಮಿನು ಕುತುಬುದ್ದೀನ್ ಐಬಕ್ನ ನ್ಯಾಯದಾನದ ಕುರಿತು ಒಂದೇ ಕೆರೆಯಲ್ಲಿ ಕುರಿ ಮತ್ತು ತೋಳಗಳು ನೀರನ್ನು ಕುಡಿಯುತ್ತಿದ್ದವು ಎಂದು ಹೇಳಿದನು. ಇವರ ಎಲ್ಲ ಕಟ್ಟಡಗಳನ್ನು ಇಂಡೋ-ಸಾರ್ಸೆನಿಕ್ ಶೈಲಿಯಲ್ಲಿ ಕಟ್ಟಿದರು. ಇಂಡೋ-ಸಾರ್ಸೆನಿಕ್ ಶೈಲಿಯ ವಿವರಗಳು: ಚೌಕಾಕಾರದ ಜಗುಲಿ, ಗುಮ್ಮಟಾಕಾರದ ಕಟ್ಟಡ, 4 ಮೂಲೆಗಳಲ್ಲಿ ಮಿನಾರ್ಗಳು ಮತ್ತು ವಕ್ರಾಕಾರದ ಕಮಾನುಗಳು. ಗುಮ್ಮಟ ಮತ್ತು ಮಿನಾರ್ಗಳು ಇಸ್ಲಾಂ ಶೈಲಿಯಾದರೆ, ವಕ್ರಾಕಾರದ ಕಮಾನುಗಳು ಮತ್ತು ಚೌಕಾಕಾರದ ಜಗುಲಿಯು ಹಿಂದೂ ಶೈಲಿಯಾಗಿದೆ. ಅದಕ್ಕೋಸ್ಕರ ಈ ಶೈಲಿಯನ್ನು ಇಂಡೋ-ಸಾರ್ಸೆನಿಕ್ ಶೈಲಿ ಎಂದು ಕರೆಯಲಾಗುತ್ತಿತ್ತು. ಈತನು 1210ರಲ್ಲಿ ಪೋಲೋ ಅಥವಾ ಚೌಗನ್ ಆಟ ಆಡುತ್ತಿದ್ದಾಗ ಕುದುರೆಯ ಮೇಲಿಂದ ಬಿದ್ದು ಮರಣ ಹೊಂದಿದನು. ಈತನ ಸಮಾಧಿ ಇರುವುದು ಲಾಹೋರ್ನಲ್ಲಿ. ಈತನ ನಂತರ ಆರಂ ಶಾ 1210ರಲ್ಲಿ ಆಳ್ವಿಕೆ ಮಾಡಿದನು. ದೆಹಲಿಯನ್ನು 7 ತಿಂಗಳ ಕಾಲ ಆಳ್ವಿಕೆ ಮಾಡಿದನು. ಇಲ್ತಮಷ್ ಈತನನ್ನು ದೆಹಲಿಯ ಜೂಡೋ ಎಂಬ ಮೈದಾನದಲ್ಲಿ ಆರಂ ಶಾನನ್ನು ಕೊಲೆ ಮಾಡಿ ಅಧಿಕಾರಕ್ಕೆ ಬಂದನು. ದೆಹಲಿಯನ್ನು ಆಳಿದ ಏಕೈಕ ಕುಡುಕ ಸುಲ್ತಾನ ಆರಂ ಶಾ. ನಾವು ಇವಾಗ ಪ್ರಸಿದ್ಧ ಸುಲ್ತಾನನಾದ ಇಲ್ತಮಷ್ ಬಗ್ಗೆ ತಿಳಿದುಕೊಳ್ಳೋಣ. ಈತನು 1211ರಿಂದ 1236ರವರೆಗೆ ಆಳ್ವಿಕೆ ಮಾಡಿದನು. ಇಲ್ತಮಷನು ಇಲ್ಬರಿ ಪಂಗಡಕ್ಕೆ ಸೇರಿದನು. ಈತನನ್ನು 1197ರಲ್ಲಿ ಗುಜರಾತಿನ ಅನಿಲ್ವಾಡ ದಂಡಯಾತ್ರೆಯಲ್ಲಿ ಕುತುಬುದ್ದೀನ್ ಐಬಕ್ನು ಇಲ್ತಮಷ್ನನ್ನು ಗುಲಾಮನಾಗಿ ಖರೀದಿಸಿದನು. ಆದ್ದರಿಂದ ಈತನನ್ನು ಗುಲಾಮರ ಗುಲಾಮ ಎಂದು ಕರೆಯುತ್ತೇವೆ. ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಎಂದು ಕರೆಯುತ್ತೇವೆ, ಏಕೆಂದರೆ ಲಾಹೋರ್ನಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆ ಮಾಡಿದನು. ದೆಹಲಿಯನ್ನು 2ನೇ ಬಾಗ್ದಾದ್ ಎಂದು ಕರೆಯಲಾಗುತ್ತದೆ. ಈತನ ಗುರು ಅಲ್-ಮಸ್ತ್ ಸ್ಪಿಯರ್ ಬಿಲ್ಲಾ. ಈತ ಇಲ್ತಮಷ್ಗೆ ಸುಲ್ತಾನ್-ಇ ಅಜಮ್ ಎಂಬ ಬಿರುದು ನೀಡಿದನು. ಸುಲ್ತಾನ ಎಂಬ ಹುದ್ದೆಗೇರಿದ ಮೊದಲ ದೆಹಲಿ ಸುಲ್ತಾನ. ಸುಲ್ತಾನ ಎಂಬ ಪದವಿ ಪಡೆದ ಮೊದಲ ಭಾರತೀಯ ವ್ಯಕ್ತಿ ಇಲ್ತಮಷ್. ಇಲ್ತಮಷ್ನ ಮೂಲ ಹೆಸರು ಶಂಸುದ್ದೀನ್. ಈತನು ಟಂಕಾ ಎಂಬ ಬೆಳ್ಳಿ ನಾಣ್ಯ, ಜಿತಾಲ್ ಎಂಬ ತಾಮ್ರದ ನಾಣ್ಯ ಚಲಾವಣೆಗೆ ತಂದನು. ಲೇನ್ಪೋಲ್ ಎಂಬ ಇತಿಹಾಸಕಾರನು ಈತನನ್ನು ನಾಣ್ಯಗಳ ಪಿತಾಮಹನೆಂದು ಕರೆದನು. ಈತನು ಚಹಲ್ಗಾನಿ ಪದ್ಧತಿಯನ್ನು ಜಾರಿಗೆ ತಂದನು. ಚಹಲ್ಗಾನಿ ಪದ್ಧತಿ ಎಂದರೆ 40 ಜನ ಸರ್ದಾರರ ಒಕ್ಕೂಟ. ಈತನು ಇಡೀ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿದನು. ಅವುಗಳನ್ನು ಇಕ್ತಾಗಳೆಂದು ಹೆಸರಿಸಿದ. ಇಕ್ತಾಗಳ ಮುಖ್ಯಸ್ಥರನ್ನು ಇಕ್ತಾದಾರರೆಂದು ಕರೆಯುತ್ತಾರೆ. ಈತನ ಮಕ್ಕಳು ರುಕ್ನುದ್ದೀನ್ ಫಿರೋಜ್ ಶಾ, ಬಹರಾಮ್ ಶಾ ಮತ್ತು ರಜಿಯಾ ಸುಲ್ತಾನಳು. ಈತನು ಕ್ರಿಸ್ತ ಶಕ 1216ರಲ್ಲಿ ತಾಜುದ್ದೀನ್ ಎಡ್ರೋಸ್ ದಾಳಿ ಮಾಡಿದಾಗ ಅವನನ್ನು ಹರಿಯಾಣದ ತರೈನ್ ಎಂಬುದರಲ್ಲಿ ಸೋಲಿಸಿದನು. ಇದನ್ನು 3ನೇ ತರೈನ್ ಕಾಳಗ ಎಂದು ಕರೆಯುತ್ತಾರೆ. ಈತನ ಆಳ್ವಿಕೆ ಮಾಡುತ್ತಿದ್ದಾಗ 1221ರಲ್ಲಿ ಮಂಗೋಲರ ನಾಯಕ ಚಂಗೀಸ್ ಖಾನ್ ಭಾರತದ ಮೇಲೆ ದಾಳಿ ಮಾಡಿದಾಗ ದೆಹಲಿಯನ್ನು ರಕ್ಷಣೆ ಮಾಡಿದನು. ಈತನು ಕುತುಬುದ್ದೀನ್ ಐಬಕ್ ಆರಂಭಿಸಿದ ಕುತುಬ್ ಮಿನಾರ್ ಕಾರ್ಯವನ್ನು ಪೂರ್ಣಗೊಳಿಸಿದನು. ಈ ಕುತುಬ್ ಮಿನಾರ್ 225 ಅಡಿ ಎತ್ತರವಾಗಿದೆ. ಇಲ್ತಮಷ್ ಸಾಯುವಾಗ ತನ್ನ ಮೃತ್ಯು ಪತ್ರದಲ್ಲಿ ನನ್ನ ನಂತರ ರಜಿಯಾ ಸುಲ್ತಾನ್ ಅಧಿಕಾರಕ್ಕೆ ಬರಬೇಕೆಂದು ಬರೆದಿಟ್ಟು ಸತ್ತನು. ಈತನ ನಂತರ ರುಕ್ನುದ್ದೀನ್ ಫಿರೋಜ್ ಶಾ ಆಳ್ವಿಕೆ ಮಾಡಿದ್ದನು 1236ರಲ್ಲಿ. ಇಲ್ತಮಷ್ ಮರಣದ ನಂತರ ಆತನ ಹಿರಿಯ ಮಗ ರುಕ್ನುದ್ದೀನ್ ಫಿರೋಜ್ ಶಾ ಅಧಿಕಾರಕ್ಕೆ ಬಂದನು. ಇವನನ್ನು ಕೊಲೆ ಮಾಡಿ ಸಹೋದರಿ ರಜಿಯಾ ಸುಲ್ತಾನ್ ಅಧಿಕಾರಕ್ಕೆ ಬಂದಳು. ರಜಿಯಾ ಸುಲ್ತಾನಳ ಆಳ್ವಿಕೆ 1236ರಿಂದ 1240. ಮಧ್ಯಕಾಲೀನ ಭಾರತದ ದೆಹಲಿಯನ್ನಾಳಿದ ಏಕೈಕ ಮಹಿಳೆ ಈಕೆ. ಒಟ್ಟು 3 ವರ್ಷ 6 ತಿಂಗಳು 6 ದಿನಗಳ ಕಾಲ ಆಳ್ವಿಕೆ ಮಾಡಿದಳು. ಈತಳು ಮಧ್ಯ ಏಷ್ಯಾದ ಅಬಿಸಿನಿಯಾದ ಜಲಾಲುದ್ದೀನ್ ಯಾಕೂತ್ನನ್ನು ಅಶ್ವಪಡೆಯ ಮುಖ್ಯಸ್ಥನಾಗಿ ನೇಮಿಸಿದಳು. ಅಶ್ವಪಡೆಯ ಮುಖ್ಯಸ್ಥರನ್ನು ಅಮೀರ್-ಇ-ಅಕ್ಕೂರ್ ಎಂದು ಕರೆಯುತ್ತಾರೆ. ರಜಿಯಾತಳ ಗಂಡ ಅಲ್ತುನಿಯಾ. ಈಕೆಯ ಬೇಟೆಗಾರ ಮುಖ್ಯಸ್ಥ ಗಿಯಾಸುದ್ದೀನ್ ಬಲ್ಬನ್, ಅಮೀರ್-ಇ-ಶಿಕಾರ್. ರಜಿಯಾ ಸುಲ್ತಾನ ಅಲ್ತುನಿಯಾ ಭಾರತದಿಂದ ತಪ್ಪಿಸಿಕೊಂಡು ಹೋಗುತ್ತಿರುವಾಗ
ಪಂಜಾಬಿನಲ್ಲಿ ದಂಗೆ ಎದ್ದ ಹಿಂದೂ ದಾಳಿಕೋರರಿಂದ ಮರಣ ಹೊಂದಿದರು. ಈಕೆಯ ನಂತರ ಬಹರಂ ಶಾ, ಅಲಾವುದ್ದೀನ್ ಮಸೂದ್ ಶಾ, ನಾಸಿರುದ್ದೀನ್ ಮೊಹಮ್ಮದ್ ಶಾ ಆಳ್ವಿಕೆ ಮಾಡಿದರು. ನಾಸಿರುದ್ದೀನ್ ಮೊಹಮ್ಮದ್ ಶಾನ ಬಿರುದು ದಯಾಪರ ಸುಲ್ತಾನ. ಈತನು ಕುರಾನ್ ಪ್ರತಿ ಮಾರಿ ತನ್ನ ಜೀವನವನ್ನು ನಡೆಸುತ್ತಿದ್ದ ಏಕೈಕ ಸುಲ್ತಾನ. ಈತನ ಕಾಲದಲ್ಲಿ ನಾಯಿಬ್ ಹುದ್ದೆಗೇರಿದ ಗಿಯಾಸುದ್ದೀನ್ ಬಲ್ಬನ್. ನಾಯಿಬ್ ಎಂದರೆ ಮಂತ್ರಿ. ಈತನು ಕ್ಯಾಲಿಗ್ರಫಿ ಲಿಪಿಯಲ್ಲಿ ಅಪಾರ ಜ್ಞಾನವನ್ನು ಹೊಂದಿದವನು. ಈತನ ನಂತರ ಗುಲಾಮಿ ಸಂತತಿಯನ್ನು ಆಳ್ವಿಕೆ ಮಾಡಿದ್ದ ಇನ್ನೊಬ್ಬ ಪ್ರಸಿದ್ಧ ಸುಲ್ತಾನ, ಅವನೇ ಗಿಯಾಸುದ್ದೀನ್ ಬಲ್ಬನ್. 1266 86 ಇವನು ಆಳ್ವಿಕೆ ಮಾಡಿದನು. ಈತನ ಬಾಲ್ಯದ ಹೆಸರು ಬಹಲುದ್ದೀನ್ ಆಗಾ ಖಾನ್. ಈತನನ್ನು ದೆಹಲಿ ಸುಲ್ತಾನರ ಪುನರ್ಸ್ಥಾಪಕರೆಂದು ಕರೆಯುತ್ತಾರೆ. ಈತನು ಇಲ್ತಮಿಷ್ ಜಾರಿಗೆ ತಂದಿದ್ದ ಚಹಲ್ಗಾನಿ ಪದ್ಧತಿಯನ್ನು ರದ್ದು ಮಾಡಿದ್ದ. ಏಕೆಂದರೆ ಆ ಚಹಲ್ಗಾನಿ ಪದ್ಧತಿಯಲ್ಲಿ ಈತನು ಕೂಡ ಒಬ್ಬ ಸದಸ್ಯನಾಗಿದ್ದ. ಆದ ಕಾರಣಕ್ಕಾಗಿ ಚಹಲ್ಗಾನಿ ಪದ್ಧತಿಯನ್ನು ರದ್ದು ಮಾಡಿದನು. ಈತನು ರಜಿಯಾನ ಕಾಲದಲ್ಲಿ ಅಮೀರ್-ಎ-ಶಿಕಾರ್ ಬೇಟೆಗಾರ ಇಲಾಖೆಗೆ ಆಯ್ಕೆಯಾಗಿದ್ದ ಮತ್ತು ಈತನು ನಾಸಿರುದ್ದೀನ್ ಮೊಹಮ್ಮದ್ ಶಾನ ಕಾಲದಲ್ಲಿ ನಾಯಿಬ್ ಹುದ್ದೆಗೆ ಏರಿದನು. ತದನಂತರ ದೆಹಲಿ ಸುಲ್ತಾನರ ಪ್ರಮುಖ ಗುಲಾಮಿ ಸಂತತ ಆಳ್ವಿಕೆ ಮಾಡಿದನು. ಈತನು ಪ್ರಮುಖ 2 ಪದ್ಧತಿಗಳನ್ನು ಜಾರಿಗೆ ತಂದನು: ಸಿಜ್ದಾ ಮತ್ತು ಫೈಬೋಸ್. ಸಿಜ್ದಾ ಎಂದರೆ 2 ಮೊಣಕಾಲೂರಿ ರಾಜನಿಗೆ ನಮಸ್ಕರಿಸುವುದು. ಫೈಬೋಸ್ ಎಂದರೆ ಸುಲ್ತಾನನ ಪಾದಗಳಿಗೆ ಚುಂಬಿಸುವುದು. ಈತನು ಕಬ್ಬಿಣ ಮತ್ತು ರತ್ನ ನೀತಿಯಿಂದ ಆಳ್ವಿಕೆ ಮಾಡಿದನು. ಈತನು ಕೆಂಪು ಅರಮನೆ ನಿರ್ಮಿಸಿದನು ಮತ್ತು ನವರೋಜ ಉತ್ಸವವನ್ನು ಆರಂಭಿಸಿದನು. ಕುತುಬ್ ಮಿನಾರ್ ಸ್ವಲ್ಪ ದುರಸ್ತಿ ಮಾಡಿಸಿದನು. ದಿವಾನ್-ಎ-ಅರ್ಜ್ ಎಂಬ ಸೈನಿಕ ಇಲಾಖೆಯನ್ನು ಸ್ಥಾಪಿಸಿದನು. ಈತನ ನಂತರ ಕೈಕುಬಾದ್ ಆಳ್ವಿಕೆ ಮಾಡಿದನು 1286 90 ಗುಲಾಮಿ ಸಂತತಿಯ ಕೊನೆಯ ಸುಲ್ತಾನ. ಈತನ ಮಂತ್ರಿ ಜಲಾಲುದ್ದೀನ್ ಖಿಲ್ಜಿ ಇವನ ವಿರುದ್ಧ ದಂಗೆ ಎದ್ದು ಈತನನ್ನು ಹತ್ಯೆ ಮಾಡಿ ಖಿಲ್ಜಿ ಸಂತತಿಯನ್ನು ಸ್ಥಾಪಿಸಿದನು. ಖಿಲ್ಜಿ ಸಂತತಿಯ ಬಗ್ಗೆ ತಿಳಿದುಕೊಳ್ಳೋಣ. ಖಿಲ್ಜಿ ಸಂತತಿಯು 1290 1320 ಆಳ್ವಿಕೆ ಮಾಡಿತ್ತು. ಈ ಸಂತತಿಯ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ 1290 96. ಖಿಲ್ಜಿ ಎಂಬ ಹಳ್ಳಿಯಿಂದ ಈ ಹೆಸರು ಬಂದಿದೆ. ಮಂಗೋಲರು ಇವರ ಮೇಲೆ ದಾಳಿ ಮಾಡಿದಾಗ ಅವರನ್ನು ಸೋಲಿಸಿ ಅಲ್ಲಿದ್ದ 30 ಸೈನಿಕರನ್ನು ಬಂಧಿಸಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿದ ಅವರನ್ನು ನವ ಮುಸಲ್ಮಾನರು ಎಂದು ಕರೆಯುತ್ತಾರೆ. ಈತನು ಅಲಾವುದ್ದೀನ್ ಖಿಲ್ಜಿಯನ್ನು ಖಾರಾ ಮತ್ತು ಮಾಣಿಕ್ ನಗರದ ರಾಜ್ಯಪಾಲನನ್ನಾಗಿ ಮಾಡಿ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದನು. 1296 ಜಲಾಲುದ್ದೀನ್ ಖಿಲ್ಜಿಯ ಅನುಮತಿ ಪಡೆಯದೆಯೇ ದೇವಗಿರಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಕಾಣಿಕೆಯಾಗಿ ನೀಡುವುದಾಗಿ ಅಲಾವುದ್ದೀನ್ ಖಿಲ್ಜಿಯು ಖಾರಾ ಪ್ರಾಂತ್ಯಕ್ಕೆ ಜಲಾಲುದ್ದೀನ್ ಖಿಲ್ಜಿಯನ್ನು ಕರೆಸಿ ಆತನನ್ನು ಹತ್ಯೆ ಮಾಡಿದನು. ಇವಾಗ ಅಲಾವುದ್ದೀನ್ ಖಿಲ್ಜಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅಲಾವುದ್ದೀನ್ ಖಿಲ್ಜಿಯ ಆಳ್ವಿಕೆ 1296 1316. ಈತನ ಬಾಲ್ಯದ ಹೆಸರು ಅಲಿ ಗುರ್ಷಫ್. ಖಿಲ್ಜಿ ಮನೆತನದ ಪ್ರಸಿದ್ಧ ಸುಲ್ತಾನ. ಈತನು ಸಿಕಂದರ್-ಇ-ಸಹಾನಿ ಎಂಬ ಬಿರುದನ್ನು ಹೊಂದಿದ್ದನು. ಜಗತ್ತನ್ನು ಗೆಲ್ಲುವ ಬಯಕೆ ಹೊಂದಿದ್ದ ಈತನ ಆಸೆಯನ್ನು ಬಿಡುವಂತೆ ದೆಹಲಿಯ ಕೋತ್ವಾಲ್ ಉಲ್ ಮುಲ್ಕನು ಸಲಹೆ ನೀಡಿದನು. ಈತನ ದಂಡಯಾತ್ರೆಗಳು. ಉತ್ತರ ಭಾರತದ ದಂಡಯಾತ್ರೆಯ ದಂಡನಾಯಕರು ಉಲುಘ್ ಖಾನ್, ನಸ್ರತ್ ಖಾನ್, ಜಾಫರ್ ಖಾನ್. ಈತನ ಉತ್ತರ ಭಾರತದ ಮೊದಲ ದಂಡಯಾತ್ರೆ ಗುಜರಾತಿನ ದಾಳಿ 1297. ಅಲ್ಲಿ ಆಳ್ವಿಕೆ ಮಾಡುತ್ತಿದ್ದ ರಾಜ ಕರ್ಣದೇವ, ಆತನ ಹೆಂಡತಿ ಕಮಲಾದೇವಿ, ಮಗಳು ದೇವಲಾದೇವಿ. ಇಲ್ಲಿ ಅಲಾವುದ್ದೀನ್ ಖಿಲ್ಜಿಯು ದಾಳಿ ಮಾಡಿ ಆತನನ್ನು ಸೋಲಿಸಿ ಕಮಲಾದೇವಿಯನ್ನು ಅಪಹರಿಸಿಕೊಂಡು ಮದುವೆ ಆದನು. ಇದೇ ದಾಳಿಯ ಸಂದರ್ಭದಲ್ಲಿ ಗುಜರಾತಿನ ಕ್ಯಾಂಬೆ ತೀರದಲ್ಲಿ ಮಲಿಕ್ ಕಾಫರ್ನನ್ನು 1000 ದಿನಾರ್ ಕೊಟ್ಟು ಖರೀದಿಸಿದನು. ಆದ ಕಾರಣ ಮಲಿಕ್ ಕಾಫರನಿಗೆ 1000 ದಿನಾರ್ ಎಂಬ ಬಿರುದಿತ್ತು. ಇಲ್ಲಿ ಕರ್ಣದೇವನು ತನ್ನ ಮಗಳನ್ನು ಕರೆದುಕೊಂಡು ದೇವಗಿರಿಯ ರಾಜ ರಾಮಚಂದ್ರನ ಬಳಿ ಆಶ್ರಯ ಪಡೆದುಕೊಂಡನು. ಈತನ ಎರಡನೇ ದಾಳಿ ರಣತಂಬೂರ್ ದಾಳಿ 1311.
ಇಲ್ಲಿ ಆಳ್ವಿಕೆ ಮಾಡುತ್ತಿದ್ದ ರಾಜ ಹಮ್ಮಿರದೇವ. ಈತನ ಮಂತ್ರಿ ರಣಮಲ್ಲನ ಮೋಸದಿಂದ ಹಮ್ಮಿರದೇವನು ಸೋತನು. ಈತನ ಮೂರನೇ ದಾಳಿ ಮೇವಾಡದ ಚಿತ್ತೋಡ ದಾಳಿ 1303ರಲ್ಲಿ. ಇಲ್ಲಿ ಆಳ್ವಿಕೆ ಮಾಡುತ್ತಿದ್ದ ದೊರೆ ರಾಣಾ ರತನ್ ಸಿಂಗ್. ಈ ಯುದ್ಧವು ರಾಣಿ ಪದ್ಮಿನಿ ದೇವಿ ಸೌಂದರ್ಯಕ್ಕೋಸ್ಕರ ನಡೆದ ದಾಳಿ. ಇಲ್ಲಿ ಹೋರಾಡುತ್ತಾ ರತನ್ ಸಿಂಗನು ಕೊಲೆಯಾದನು. ತದನಂತರ ಪದ್ಮಿನಿ ದೇವಿಯು ಜೋಹಾರ್ ಪದ್ಧತಿಯನ್ನು ಕೈಗೊಂಡು ತನ್ನ 500 ಜನ ಸ್ತ್ರೀಯರೊಂದಿಗೆ ಸಾವನ್ನಪ್ಪಿದಳು. ರಾಣಿ ಪದ್ಮಿನಿ ದೇವಿಯ ಕುರಿತು ತಿಳಿಸುವ ಗ್ರಂಥ ಮೊಹಮ್ಮದ್ ಜೈಸಿ ಬರೆದಿರುವ ರಾಣಿ ಪದ್ಮಾವತ್. ಈತನ 4ನೇ ದಾಳಿ ಮಾಳ್ವಾದ ದಾಳಿ 1305. ಮಹಲುಕ್ ದೇವನ ಮೇಲೆ ದಾಳಿ ಮಾಡಿದನು. ಆತನನ್ನು ಸೋಲಿಸಿ ಅಲ್ಲಿ ಆತನಿಂದ ಕಪ್ಪ ಕಾಣಿಕೆಯನ್ನು ವಸೂಲಿ ಮಾಡಿದನು. ದಕ್ಷಿಣ ಭಾರತದ ದಂಡಯಾತ್ರೆಗಳು. ದಂಡನಾಯಕ ಮಲಿಕ್ ಕಾಫರ್. ಈತನ ಮೊದಲನೆಯ ದಾಳಿ ದೇವಗಿರಿಯ ದಾಳಿ 1307. ಅಲ್ಲಿ ಆಳ್ವಿಕೆ ಮಾಡುತ್ತಿದ್ದ ದೊರೆ ರಾಮಚಂದ್ರ. ಈತನ ಮೇಲೆ ದಾಳಿ ಮಾಡಲು ಕಾರಣ ಖಿಲ್ಜಿಯ ವೈರಿಗಳಾದ ಕರ್ಣದೇವ ಮತ್ತು ದೇವಲ ದೇವಿಗೆ ಆಶ್ರಯ ಕೊಟ್ಟದ್ದಕ್ಕಾಗಿ. ಈ ಕಾರಣದಿಂದಲೇ ಮಲಿಕ್ ಕಾಫರನು ರಾಮಚಂದ್ರನ ಮೇಲೆ ದಾಳಿ ಮಾಡಿ ಸೋಲಿಸಿದನು. ಸೋತ ರಾಮಚಂದ್ರನು ಖಿಲ್ಜಿಗೆ ಕಪ್ಪ ಕಾಣಿಕೆ ನೀಡಲು ಒಪ್ಪಿದನು. ಇದೇ ಸಮಯದಲ್ಲಿ ಕರ್ಣದೇವನ ಮಗಳಾದ ದೇವಲ ದೇವಿಯನ್ನು ಅಲಾವುದ್ದೀನ್ ಖಿಲ್ಜಿಯ ಮಗ ಖಿಜರ್ ಖಾನನಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಈತನ 2ನೇ ದಾಳಿ ವಾರಂಗಲ್ ದಾಳಿ 1309. ಇಲ್ಲಿ ಆಳ್ವಿಕೆ ಮಾಡುತ್ತಿದ್ದ ದೊರೆ ಪ್ರತಾಪ ರುದ್ರದೇವ. ಇಲ್ಲಿ ಮಲಿಕ್ ಕಾಫರನು ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿ ಕೊಹಿನೂರ್ ವಜ್ರವನ್ನು ದೆಹಲಿಗೆ ತೆಗೆದುಕೊಂಡು ಹೋದನು. ಈತನ 3ನೇ ದಾಳಿ ದ್ವಾರ ಸಮುದ್ರದ ದಾಳಿ 1310. ಹೊಯ್ಸಳರ 3ನೇ ಬಲ್ಲಾಳ ಆಳ್ವಿಕೆ ಮಾಡುತ್ತಿದ್ದನು. ಈತನನ್ನು ಮಲಿಕ್ ಕಾಫರನು ಸೋಲಿಸಿ ಅಪಾರ ಸಂಪತ್ತನ್ನು ತೆಗೆದುಕೊಂಡು ಹೋದನು. ಇದಾದ ನಂತರ 4ನೇ ದಾಳಿ ಮದುರೈ ಮೇಲೆ ದಾಳಿ 1311ರಲ್ಲಿ. ಮದುರೈನಲ್ಲಿ ಆಳ್ವಿಕೆ ಮಾಡುತ್ತಿದ್ದ ದೊರೆಗಳು ವೀರಪಾಂಡ್ಯ ಮತ್ತು ಸುಂದರ ಪಾಂಡ್ಯ. ಇವರನ್ನು ಸೋಲಿಸಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿ ಆನೆಗಳು, ಕುದುರೆಗಳು, ಚಿನ್ನದ ನಾಣ್ಯಗಳು ಅನ್ನು ತೆಗೆದುಕೊಂಡು ಉತ್ತರ ಭಾರತಕ್ಕೆ ಹೋದನು. ಈತನು ಹಿಂತಿರುಗುವಾಗ ಕೊನೆಯ ದಾಳಿಯನ್ನು ದೇವಗಿರಿಯ ಮೇಲೆ 1315ರಲ್ಲಿ ಮಾಡಿದನು. ಆಗ ಅಲ್ಲಿ ರಾಮಚಂದ್ರನ ಮಗ ಶಂಕರದೇವ ಆಳ್ವಿಕೆಗೆ ಬಂದಿದ್ದ. ಆತನನ್ನು ಸೋಲಿಸಿ ಕಪ್ಪ ಕಾಣಿಕೆಯನ್ನು ಸಲ್ಲಿಸುವಂತೆ ಹೇಳಿ ಆತನನ್ನು ಹತ್ಯೆ ಮಾಡಲಾಯಿತು. ಅಲಾವುದ್ದೀನ್ ಖಿಲ್ಜಿಯ ಪ್ರಮುಖ ಕಾರ್ಯಗಳು. ಗೂಢಚಾರ ವ್ಯವಸ್ಥೆಯನ್ನು ಜಾರಿಗೆ ತಂದ. ಅದನ್ನು ಬರಿದೆ ಮಾಮುಲಿಕ್ ಎನ್ನುವರು. ಮತ್ತು ದಾಗ್ ಪದ್ಧತಿಯನ್ನು ಜಾರಿಗೆ ತಂದ. ಕುದುರೆಯ ಮೇಲೆ ಅಚ್ಚೆ ಹಾಕುವುದು ಮತ್ತು ಚಹರಾ ಪದ್ಧತಿಯನ್ನು ಜಾರಿಗೆ ತಂದನು. ಇದನ್ನು ಹಾಜರಿದ ಪುಸ್ತಕ ಎನ್ನುವರು. ಸೈನಿಕರ ಹಾಜರಾತಿಯನ್ನು ಬರೆದಿಡಲಾಗುತ್ತಿತ್ತು. ಸೈನಿಕರಿಗೆ ನಗದು ರೂಪದ ಸಂಬಳವನ್ನು ನೀಡುತ್ತಿದ್ದ ಮತ್ತು ಪಡಿತರ ಚೀಟಿಯನ್ನು ಜಾರಿಗೆ ತಂದ. ಈತನು ಮಾರುಕಟ್ಟೆ ಇಲಾಖೆಯನ್ನು ಸ್ಥಾಪಿಸಿದ. ಅದನ್ನು ದಿವಾನ್-ಎ-ರಿಯಾಸತ್ ಎನ್ನುವರು. ಮಾರುಕಟ್ಟೆಯ ಅಧಿಕಾರಿ ಸಹನೆ ಮಂಡಿ. ಈತನು ದೆಹಲಿಯಲ್ಲಿ ಕಟ್ಟಿಸಿದ ಕಟ್ಟಡಗಳು ಜಾಮಿಯಾ ಮಸೀದಿ, ಅಲೈ ದರ್ವಾಜಾ, ಅಲೈ ಕೋಟೆ. ಈತನ ಆಸ್ಥಾನದಲ್ಲಿದ್ದ ಕವಿ ಅಮೀರ್ ಖುಸ್ರೋ. ಈತನನ್ನು ಭಾರತದ ಗಿಳಿ ಎನ್ನುವರು. ತೋತಾ-ಎ ಹಿಂದ್. ಈತನನ್ನು ಖವಾಲಿಯ ಜನಕ. ಈತನು ಸಿತಾರ್ ವಾದಕ ಮತ್ತು ತಬಲಾ ವಾದಕನಾಗಿದ್ದನು. ಈತನ ನಂತರ ಆಳ್ವಿಕೆ ಬಂದವನು ಖುಸ್ರೋ ಖಾನ್. ಖುಸ್ರೋ ಖಾನನನ್ನು ಗಿಯಾಸುದ್ದೀನ್ ತುಘಲಕ್ ಕೊಲೆ ಮಾಡಿ ತುಘಲಕ್ ಮನೆತನವನ್ನು ಸ್ಥಾಪಿಸಿದ. ತುಘಲಕ್ ಸಂತತಿ 1320ರಿಂದ 1414ರವರೆಗೆ ಆಳ್ವಿಕೆ ಮಾಡಿತ್ತು. ಇದನ್ನು ಸ್ಥಾಪಿಸಿದ ಸುಲ್ತಾನ ಗಿಯಾಸುದ್ದೀನ್ ತುಘಲಕ್. ಈತನ ಆಳ್ವಿಕೆ 1320ರಿಂದ 25. ಈತನ ಬಾಲ್ಯದ ಹೆಸರು ಘಾಜಿ ಮಲಿಕ್. ಘಾಜಿ ಎಂಬ ಬಿರುದು ಧರಿಸಿದ ದೆಹಲಿ ಮೊದಲ ಸುಲ್ತಾನ. ಕೆರೆ ನಿರ್ಮಾಣ ಮಾಡಿ ರೈತರಿಗೆ ನೀರಾವರಿ ವ್ಯವಸ್ಥೆ ಕಲ್ಪಿಸಿದ ಮೊದಲ ದೆಹಲಿ ಸುಲ್ತಾನ. ದೆಹಲಿ ಸಮೀಪ ಈತನು ಗುಲಾಬಿ ಬಣ್ಣದ ಶಿಲೆಗಳಿಂದ ತುಘಲಕಾಬಾದ್ ಎಂಬ ನಗರವನ್ನು ನಿರ್ಮಿಸಿದನು. ಈತನ ಮಗ ಜುನಾ ಖಾನ್.
ಗಿಯಾಸುದ್ದೀನ್ ತುಘಲಕನು 1325ರಲ್ಲಿ ಬಂಗಾಳದ ಮಿಥಿಲಾ ನಗರದ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ದೆಹಲಿಗೆ ತರುತ್ತಿರುವಾಗ ಸನ್ಮಾನ ಮಾಡುವ ನೆಪದಲ್ಲಿ ಮುಹಮ್ಮದ್ ಬಿನ್ ತುಘಲಕನು ವೇದಿಕೆ ನಿರ್ಮಿಸಿ ಈತ ಕುಳಿತ ತಕ್ಷಣ ವೇದಿಕೆ ಕುಸಿಯುವಂತೆ ಮಾಡಿ ಈತನನ್ನು ಹತ್ಯೆ ಮಾಡಿದನು. ಆ ವೇದಿಕೆಯ ಶಿಲ್ಪಿ ಅಬ್ದುಲ್ಲಾ, ವೇದಿಕೆಯನ್ನು ಆಯೋಜಿಸಿದ ವ್ಯಕ್ತಿ ಅಯಾಜ್ ಖಾನ್. ಮುಹಮ್ಮದ್ ಬಿನ್ ತುಘಲಕ್ ಈತನು 1325ರಿಂದ 1351ರವರೆಗೆ ಆಳ್ವಿಕೆ ಮಾಡಿದನು. ಈತನ ಬಾಲ್ಯದ ಹೆಸರು ಜುನಾ ಖಾನ್. ತುಘಲಕ್ ಮನೆತನದ ಪ್ರಸಿದ್ಧ ಸುಲ್ತಾನ ಈತನು. ಎಡ್ವರ್ಡ್ ಥಾಮಸ್ ಈತನಿಗೆ ಹಣಗಾರ ರಾಜ ಎಂದು ಕರೆದರು. ಈತನು ಗಣಿತಶಾಸ್ತ್ರಜ್ಞನೂ ರಾಜಶಾಸ್ತ್ರಜ್ಞನೂ ಖಗೋಳಶಾಸ್ತ್ರಜ್ಞನೂ ಅತಿ ಪಾಂಡಿತ್ಯವನ್ನು ಹೊಂದಿದನು. ಈತನಿಗೆ ಇರುವ ಇನ್ನೂ ಹೆಸರುಗಳು: ಅರೆಹುಚ್ಚ ಸುಲ್ತಾನ, ಬುದ್ಧಿವಂತ ಮೂರ್ಖ, ಹಣಗಾರ ರಾಜ, ಯೋಜನಾಪರ ಸುಲ್ತಾನ. ಇವನ ಪ್ರಮುಖ ಕಾರ್ಯಗಳು: ಕೃಷಿ ಸುಧಾರಣೆಗಾಗಿ ದಿವಾನಿ ಅಮೀರ್ ಕೋಯಿ ಇಲಾಖೆ ಸ್ಥಾಪಿಸಿದ, ರೈತರಿಗೆ ಬಿತ್ತನೆ ಬೀಜ ಕೊಳ್ಳಲು ಮತ್ತು ಬಾವಿ ನೀರಾವರಿಗೆ ರೈತರಿಗೆ ತಕ್ಕವಾಗಿ ಸಾಲ ನೀಡಿದನು. ಈತನು ಸಾಂಕೇತಿಗಳ ನಾಣ್ಯ ಚಲಾವಣೆಗೆ ತಂದನು. ದಿನಾರ್ ಎಂಬ ಚಿನ್ನದ ನಾಣ್ಯ, ಅದಿಲಿ ಎಂಬ ಬೆಳ್ಳಿಯ ನಾಣ್ಯ ಮತ್ತು ಚರ್ಮದ ನಾಣ್ಯಗಳನ್ನು ಚಲಾವಣೆಗೆ ತಂದನು. ಈತನು ದೋಅಬ್ ಪ್ರದೇಶದ ಮೇಲೆ ತೆರಿಗೆ ಹೆಚ್ಚಳ ಮಾಡಿದನು. ದೋಅಬ್ ಎಂದರೆ ಎರಡು ನದಿಗಳ ನಡುವಿನ ಪ್ರದೇಶ. ಈತನು 1327ರಲ್ಲಿ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಿದನು ದೆಹಲಿಯಿಂದ ದೇವಗಿರಿಗೆ. ಇದು ಸುಮಾರು 700 ಮೈಲಿ ದೂರವಿತ್ತು. ದೇವಗಿರಿಗೆ ದೌಲತಾಬಾದ್ ಎಂದು ನಾಮಕರಣ ಮಾಡಿದನು. ಈತನು ಈ ರೀತಿ ವರ್ಗಾವಣೆ ಮಾಡಿದ ನಂತರ ಕೆಲವು ಇತಿಹಾಸಕಾರರು ಇದರ ಬಗ್ಗೆ ಕೆಲವು ಹೇಳಿಕೆಗಳನ್ನು ಹೇಳಿದ್ದಾರೆ. ಅದರಲ್ಲಿ ಜಿಯಾವುದ್ದೀನ್ ಬರಾನಿಯು ರಾಜಧಾನಿ ವರ್ಗಾವಣೆಯ ನಂತರ ದೆಹಲಿಯಲ್ಲಿ ಒಂದು ಬೆಕ್ಕು ಒಂದು ನಾಯಿ ಕೂಡ ಇರಲಿಲ್ಲ, ಜನರನ್ನು ಶಿಕ್ಷಿಸಲು ರಾಜನು ರಾಜಧಾನಿ ವರ್ಗಾಯಿಸಿದ್ದಾನೆ ಎಂದು ಹೇಳಿದರು. ತದನಂತರ ಇಬ್ನ ಬಟೂಟ್ ಎಂಬ ಇತಿಹಾಸಕಾರರು ಇಲ್ಲಿ ಒಬ್ಬ ಕುಂಟ ಕುರುಡನನ್ನು ಬಿಡಲಿಲ್ಲ, ಅವರನ್ನು ಕೂಡ ಎತ್ತಿಕೊಂಡು ಕರೆದುಕೊಂಡು ಹೋಗಲಾಯಿತು, ದೆಹಲಿಯು ಸ್ಮಶಾನದಂತೆ ಗೋಚರವಾಗುತ್ತಿತ್ತು ಎಂದು ಹೇಳಿದರು. ಮಂಗೋಲರ ದಾಳಿಯನ್ನು ತಡೆಗಟ್ಟಲು ಮುಹಮ್ಮದ್ ಬಿನ್ ತುಘಲಕನು ಮಂಗೋಲರಿಗೆ ಕಪ್ಪಕಾಣಿಕೆ ಕೊಟ್ಟು ಕಳುಹಿಸಿಕೊಟ್ಟನು. ಈತನ ನ್ಯಾಯಾಧೀಶ ಇಬ್ನ ಬಟೂಟ್ ಈತನನ್ನು ಚೀನಾ ದೇಶಕ್ಕೆ ರಾಯಭಾರಿಯಾಗಿ ಕಳುಹಿಸಿದನು. ಈತನ ಕೃತಿ ಕಿತಾಬೆ ರೆಹ್ಲಾ. ಗಿಯಾಸುದ್ದೀನ್ ಬರಾನಿಯ ಕೃತಿ ತಾರಿಖೆ ಫಿರೋಜ್ ಶಾಹಿ. 1351ರಲ್ಲಿ ತಟ್ಟಾ ಎಂಬ ಗ್ರಾಮದಲ್ಲಿ ನಿಧನ ಹೊಂದಿದನು. ಈತನ ನಂತರ ಆಳ್ವಿಕೆಗೆ ಬಂದವರು ಫಿರೋಜ್ ಶಾ ತುಘಲಕ್. ಈತನ ಆಳ್ವಿಕೆ 1351ರಿಂದ 1388ರವರೆಗೆ. ಈತನು ಹಿಂದೂ ನೈನಾಳಳ ಮಗನಾಗಿದ್ದ. ಹಿಂದೂ ತಾಯಿಯ ಮಗನಾಗಿದ್ದರೂ ಹಿಂದೂಗಳನ್ನು ವಿರೋಧಿಸಿದ ಸುಲ್ತಾನ. ಈತನು ಕಾಲುವೆಗಳನ್ನು ನಿರ್ಮಿಸಿ ಜನರಿಗೆ ನೀರಾವರಿಗೆ ಅವಕಾಶ ಮಾಡಿಕೊಟ್ಟನು. 300ಕ್ಕೂ ಹೆಚ್ಚು ನಗರ ನಿರ್ಮಿಸಿ ನಗರಗಳ ನಿರ್ಮಾಪಕನೆಂದು ಕರೆಸಿಕೊಂಡನು. ಅನೇಕ ಉದ್ಯಾನವನಗಳನ್ನು ನಿರ್ಮಿಸಿ ಉದ್ಯಾನವನಗಳ ನಿರ್ಮಾಪಕನೆಂದು ಕರೆಸಿಕೊಂಡನು. ಈತನಿಗಿದ್ದ ಬಿರುದುಗಳು: ಪರೋಪಕಾರಿ ಸುಲ್ತಾನ, ಕಾಲುವೆಗಳ ನಿರ್ಮಾಪಕ, ಉದ್ಯಾನವನಗಳ ನಿರ್ಮಾಪಕ, ನಗರಗಳ ನಿರ್ಮಾಪಕ. ಕುತುಬ್ ಮಿನಾರಕ್ಕೆ 5ನೇ ಅಂತಸ್ತನ್ನು ನಿರ್ಮಿಸಿದನು. ಇಲ್ಲಿ ಸ್ವಲ್ಪ ಟೈಪಿಂಗ್ನಲ್ಲಿ ಮಿಸ್ಟೇಕ್ ಆಗಿದೆ, ಕ್ಷಮಿಸಬೇಕು. 5ನೇ ಅಂತಸ್ತೆಂದು ಬರೆದುಕೊಳ್ಳಿ. ಈತನ ಆಸ್ಥಾನದಲ್ಲಿ 1,80,000 ಗುಲಾಮರನ್ನು ಹೊಂದಿದನು. ಗುಲಾಮರಿಗೋಸ್ಕರ ಗುಲಾಮ ಇಲಾಖೆಯನ್ನು ಸ್ಥಾಪಿಸಿದನು. ಅದನ್ನು ದಿವಾನಿ ಬಂದ್ ಖಾನ್ ಎನ್ನುವರು. ಈತನ ಆತ್ಮಚರಿತ್ರವನ್ನು ಈತನೇ ಬರೆದುಕೊಂಡ. ಫುತ್ವತ್ ಎ ಫಿರೋಜ್ ಶಾಹಿ. ಈತನ ನಂತರ ಆಳ್ವಿಕೆಗೆ ಬಂದವನು ನಾಸಿರುದ್ದೀನ್ ಮುಹಮ್ಮದ್ ಶಾ, ತುಘಲಕ್ ಸಂತತಿಯ ಕೊನೆಯ ಸುಲ್ತಾನ. ಈತನ ಆಳ್ವಿಕೆ ಕಾಲದಲ್ಲಿ ತೈಮೂರ್ ದಾಳಿ ಮಾಡಿ ಹಿಂದೂ ಜನರನ್ನು ಹತ್ಯೆ ಮಾಡಿದನು. 1 ತಿಂಗಳುಗಳ ಕಾಲ ಸಿಂಹಾಸನದ ಮೇಲೆ ಆಡಳಿತ ಮಾಡಿ ದೆಹಲಿಯನ್ನು ನೋಡಿಕೊಳ್ಳಲು ತನ್ನ ರಾಜಕೀಯ ಪ್ರತಿನಿಧಿ ಖಿಜರ್ ಖಾನನನ್ನು ನೇಮಕ ಮಾಡಿದ ಮತ್ತು ದೆಹಲಿಯಿಂದ ಹೋಗುವಾಗ 1,00,000 ಹಿಂದೂಗಳನ್ನು ಕೊಲೆ ಮಾಡಿಸಿ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡೆದುಕೊಂಡು ಹೋದನು. ಈತನ ರಾಜಕೀಯ ಪ್ರತಿನಿಧಿ ಖಿಜರ್ ಖಾನನಿಂದ ಸಯ್ಯದ್ ಸಂತತಿಯು ಆರಂಭವಾಯಿತು. ಇವಾಗ ನಾವು 4ನೇ ಸಂತತಿಯಾದ ಸಯ್ಯದ್ ಸಂತತಿ ಬಗ್ಗೆ ತಿಳಿದುಕೊಳ್ಳೋಣ.
ಇದರ ಆಳ್ವಿಕೆ 1414 1451. ಈ ಸಯ್ಯದ್ ಸಂತತಿಯ ಸ್ಥಾಪಕ ಕಿಜರ್ ಖಾನ್. ಸಯ್ಯದ್ ಎಂದರೆ ಶ್ರೇಷ್ಠ ಎಂದರ್ಥ, ಅಂದರೆ ಮೊಹಮ್ಮದ್ ಪೈಗಂಬರರ ವಂಶಸ್ಥರು. ಈತನ ನಂತರ ಮುಬಾರಕ್ ಶಾ ಆಳ್ವಿಕೆಗೆ ಬಂದನು 1421 1434. ಸಯ್ಯದ್ ಸಂತತಿಯನ್ನು ಆಳ್ವಿಕೆ ಮಾಡಿದ ಪ್ರಸಿದ್ಧ ಸುಲ್ತಾನ ಯಮುನಾ ನದಿಯ ದಂಡೆಯ ಮೇಲೆ ಮುಬಾರಕ್ ಬಾದ್ ಎಂಬ ನಗರವನ್ನು ನಿರ್ಮಿಸಿದನು. ಈತನು ಆಡಳಿತದಲ್ಲಿ ಹಿಂದೂಗಳನ್ನು ನೇಮಿಸಿಕೊಂಡ ಮೊದಲ ದೆಹಲಿ ಸುಲ್ತಾನ. ಕೊನೆಯದಾಗಿ ಅಲಾವುದ್ದೀನ್ ಆಲಂ ಶಾ 1445 1451 ಆಳ್ವಿಕೆ ಮಾಡಿದನು. ಸಯ್ಯದ್ ಸಂತತಿಯ ಕೊನೆಯ ಸುಲ್ತಾನ. ಬಹಲುಲ್ ಖಾನ್ ಲೋಧಿಯ ಈತನನ್ನು ಸೋಲಿಸಿ ಲೋಧಿ ಮನೆತನವನ್ನು ಸ್ಥಾಪಿಸಿದನು. ಇದಾದ ನಂತರ ದೆಹಲಿ ಸುಲ್ತಾನರ ಕೊನೆಯ ಮನೆತನವಾದ ಲೋಧಿ ಸಂತತಿಯ ಬಗ್ಗೆ ತಿಳಿದುಕೊಳ್ಳೋಣ. 1451 1526 ದೆಹಲಿಯನ್ನಾಳಿದ ಕೊನೆಯ ಸಂತತಿ ಬಹಲುಲ್ ಲೋಧಿ 1451 1489. ಈತನು ಸಯ್ಯದ್ ಸಂತತಿಯ ಕೊನೆಯ ದೊರೆ ಆದ ಅಲಾವುದ್ದೀನ್ ಮಸೂದ್ ಶಾನನ್ನು ಸೋಲಿಸಿ ಲೋಧಿ ಸಂತತಿಯನ್ನು ಸ್ಥಾಪಿಸಿದನು. ಮೇಲಿನ 4 ಪಂಗಡಗಳು ಟರ್ಕ್ ಪಂಗಡಕ್ಕೆ ಸೇರಿದರೆ ಈ ಲೋಧಿ ಸಂತತಿಯು ಅಫ್ಘಾನ್ ಪಂಗಡಕ್ಕೆ ಸೇರಿತು. ಇವನ ನಂತರ ಸಿಕಂದರ್ ಲೋಧಿ ಆಳ್ವಿಕೆಗೆ ಬಂದನು 1489 1517. ಆಗ್ರಾ ನಗರ ನಿರ್ಮಿಸಿದ. ಈತನು ಲೋಧಿ ಮನೆತನದ ಪ್ರಸಿದ್ಧ ಸುಲ್ತಾನ. ಈತನು ಭೂಮಿಯನ್ನು ಮಾಪನ ಮಾಡಲು ಸಿಕಂದೆರೆ ಗಜ್ ಎಂಬುದನ್ನು ಸ್ಥಾಪಿಸಿದನು. ಈತನ ನಂತರ ಇಬ್ರಾಹಿಂ ಲೋಧಿ ಆಳ್ವಿಕೆಗೆ ಬಂದನು 1517 1526. ದೆಹಲಿಯನ್ನು ಆಳಿದ ಕೊನೆಯ ಸುಲ್ತಾನ ಮತ್ತು ಲೋಧಿ ಸಂತತಿಯ ಕೊನೆಯ ಸುಲ್ತಾನ. ಈತನ ಮೇಲೆ ದಾಳಿ ಮಾಡಲು ಬಾಬರ್ನಿಗೆ ಆಹ್ವಾನ ನೀಡಿದವರು ಈತನ ಚಿಕ್ಕಪ್ಪ ಅಲಂ ಖಾನ್, ಮೇವಾರದ ಅರಸ ರಾಣಾ ಸಂಗ್ರಾಮ್ ಸಿಂಗ್, ಲಾಹೋರ್ನ ರಾಜ್ಯಪಾಲನಾದ ದೌಲತ್ ಖಾನ್. ಬಾಬರ್ನು ಈತನ ಮೇಲೆ ದಾಳಿ ಮಾಡಿದನು. ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆದ ಕದನ ಪಾಣಿಪತ್ ಕದನ. ಇದು 1526 ಜನವರಿ 23 ನಡೆಯಿತು. ಈ ಯುದ್ಧದಲ್ಲಿ ಬಾಬರ್ನು ತುಲ್ಗಾಮ ಎಂಬ ಯುದ್ಧ ನೀತಿಯನ್ನು ಬಳಸಿದನು ಮತ್ತು ಮೊದಲ ಬಾರಿಗೆ ಫಿರಂಗಿಯನ್ನು ಬಳಸಿದನು. ತುಲ್ಗಾಮ ಯುದ್ಧ ನೀತಿ ಎಂದರೆ ವಿರೋಧಿಗಳ ಹಿಂದಿಂದ ಬಂದು ಯುದ್ಧ ಮಾಡುವುದು. ಈ ಇಬ್ರಾಹಿಂ ಲೋಧಿಯ ಅಂತ್ಯದ ನಂತರ ದೆಹಲಿ ಸುಲ್ತಾನ ಅಂತ್ಯವಾಯಿತು. ದೆಹಲಿ ಸುಲ್ತಾನರ ಆಳ್ವಿಕೆ. ಅವರ ಆಳ್ವಿಕೆ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ಳೋಣ. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಕುರಾನ್ ಮತ್ತು ಅವರ ಕಾನೂನು ಗ್ರಂಥ ಶರಿಯತ್ ಎಂಬ ಕಾನೂನಿನ ಆಧಾರದ ಮೇಲೆ ಆಡಳಿತ ನಡೆಸುತ್ತಿದ್ದರು. ದೆಹಲಿ ಸುಲ್ತಾನರು ತಮ್ಮ ಆಡಳಿತ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು 4 ವರ್ಗಗಳಾಗಿ ವರ್ಗೀಕರಿಸಿದರು. ಸರ್ಕಾರ, ಪರಗಣ, ಪ್ರಾಂತ್ಯ, ಗ್ರಾಮ. ಸರ್ಕಾರದ ಮುಖ್ಯಸ್ಥ ಫೌಜದಾರ್, ಪರಗಣದ ಮುಖ್ಯಸ್ಥ ಶೇಖ್ದಾರ್, ಪ್ರಾಂತ್ಯದ ಮುಖ್ಯಸ್ಥ ಇಕ್ತಾದಾರರು, ಗ್ರಾಮದ ಮುಖ್ಯಸ್ಥ ಚೌಕಿದಾರ್. ದೆಹಲಿ ಸುಲ್ತಾನ ಕಾಲದಲ್ಲಿ 8 ಇಲಾಖೆಗಳು ಅಸ್ತಿತ್ವದಲ್ಲಿದ್ದವು. ಅವುಗಳು ದಿವಾನಿ ಅರ್ಜ್, ಇದು ಒಂದು ಸೈನಿಕ ಇಲಾಖೆ, ಇದರ ಅಧ್ಯಕ್ಷ ಬಲ್ಬನ್. ದಿವಾನಿ ರಿಯಾಸತ್, ಮಾರುಕಟ್ಟೆ ಇಲಾಖೆ, ಇದರ ಅಧ್ಯಕ್ಷ ಅಲಾವುದ್ದೀನ್ ಖಿಲ್ಜಿ, ಇದನ್ನು ಜಾರಿಗೆ ತಂದವರು. ದಿವಾನಿ ರಿಸಾಲತ್, ವಿದೇಶಾಂಗ ಇಲಾಖೆ, ಇದನ್ನು ಜಾರಿಗೆ ತಂದವರು ಅಲಾವುದ್ದೀನ್ ಖಿಲ್ಜಿ. ದಿವಾನಿ ಮಸ್ತಕ್ರಾಜ್, ಕಂದಾಯ ಇಲಾಖೆ, ಅಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದನು. ದಿವಾಹಿ ಅಮೀರ್ ಕೋಯಿ, ಕೃಷಿ ಇಲಾಖೆ, ಮೊಹಮ್ಮದ್ ಬಿನ್ ತುಘ್ಲಕ್ ಜಾರಿಗೆ ತಂದನು. ಸಾದರ್ ಉಸ್ ಸದರ್, ಧಾರ್ಮಿಕ ದತ್ತಿ ಇಲಾಖೆ, ಫಿರೋಜ್ ಶಾ ತುಘ್ಲಕನು ಜಾರಿಗೆ ತಂದನು. ದಿವಾನಿ ಬಂದ್ಖಾನ, ಗುಲಾಮರನ್ನು ನೋಡಿಕೊಳ್ಳುವ ಇಲಾಖೆ, ಫಿರೋಜ್ ಶಾ ತುಘ್ಲಕನು ಜಾರಿಗೆ ತಂದನು. ದಿವಾನಿ ಖೈರತ್, ಸಾರ್ವಜನಿಕ ಕಲ್ಯಾಣ ಇಲಾಖೆ, ಫಿರೋಜ್ ಶಾ ತುಘ್ಲಕ್ ಜಾರಿಗೆ ತಂದನು. ದೆಹಲಿ ಸುಲ್ತಾನರ ಕಾಲಾವಧಿಯಲ್ಲಿ ಶಿಕ್ಷಣವನ್ನು ಮಕ್ತಾಬಗಳಾಗಿ ಮತ್ತು ಮದ್ರಾಸಗಳಲ್ಲಿ ನೀಡುತ್ತಿದ್ದರು. ಪ್ರಸಿದ್ಧ ಗ್ರಂಥಾಲಯ ಇಂಪೀರಿಯಲ್ ಗ್ರಂಥಾಲಯ, ಇದನ್ನು ಜಲಾಲುದ್ದೀನ್ ಖಿಲ್ಜಿಯು ಸ್ಥಾಪಿಸಿದನು. ಇವರ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಕವಿಗಳು ಮತ್ತು ಅವರ ಕೃತಿಗಳು ಹಸನ್ ನಿಜಾಮಿಯ ತಾಜುಲ್ ಮಾಸಿರ್, ಫಕ್ರುದ್ದೀನ್ ಮುದಿರ್ನ ತಾರಿಖಿ ಮುಬಾಲಕ್ ಮತ್ತು ಮಿನಾಜುಸ್ ಸಿರಾಜನ ತಬಕತ್-ಇ ನಾಸಿರ್, ಫಿರೋಜ್ ಶಾ ತುಘಲಕನ ಫತುವತ್-ಇ ಫಿರೋಜ್ ಶಾಹಿ, ಅಮೀರ್ ಖುಸ್ರೋವಿನ ತಾರಿಖಿ ಅಲೈ,
ತಾರಿಕ್ ಉಲ್ ಫುತುವಾ, ತುಘಲಕ್ ನಾಮ, ಲೈಲಾ ಓ ಮಜ್ನು. ಅಮೀರ್ ಖುಸ್ರೋವನ್ನು ಭಾರತದ ಗಿಳಿ ಎಂದು ಕರೆಯುತ್ತಾರೆ. ಈತನು ಉರ್ದು ಸಾಹಿತ್ಯದ ಪಿತಾಮಹ. ಭಾರತಕ್ಕೆ ಸಿತಾರ್ ಮತ್ತು ತಬಲವನ್ನು ಪರಿಚಯಿಸಿದನು. ಇವನು ಖವಾಲಿ ಜನಕ. ಮತ್ತು ಇಬ್ನ ಬಟೂಟನ ಕೃತಿ ಕಿತಾಬ್ ಉಲ್ ರೆಹ್ಲಾ, ಜಿಯಾವುದ್ದೀನ್ ಬರೌನಿಯ ತಾರೀಖಿ ಫಿರೋಜ್ ಶಾಹಿ, ಮೊಹಮ್ಮದ್ ಜೈಸಿಯ ರಾಣಿ ಪದ್ಮಾವತ್. ಇವರ ಕಲೆ ಮತ್ತು ವಾಸ್ತುಶಿಲ್ಪ. ಕುತುಬ್ ಮಿನಾರ್. ಕುತುಬ್ ಮಿನಾರ್ ಕಟ್ಟಲು ಆರಂಭಿಸಿದವನು ಕುತುಬುದ್ದೀನ್ ಐಬಕ್. ಇದನ್ನು ಪೂರ್ಣಗೊಳಿಸಿದವನು ಇಲ್ತಮಷ್. ಇದನ್ನು ದುರಸ್ತಿಗೊಳಿಸಿದವನು ಫಿರೋಜ್ ಶಾ ತುಘಲಕ್. ಇದು ಭಾರತದ ಅತಿದೊಡ್ಡ ಮಿನಾರ್ ಆಗಿದೆ. ಅಢೈ ದಿನಕ ಜೋಪ್ರವನ್ನು ಕುತುಬುದ್ದೀನ್ ಐಬಕ್ ಅಜ್ಮೀರದಲ್ಲಿ ನಿರ್ಮಿಸಿದನು. ಮತ್ತು ಗಿಯಾಸುದ್ದೀನ್ ಬಲ್ಬನನು ಕೆಂಪು ಅರಮನೆಯನ್ನು ನಿರ್ಮಿಸಿದನು. ಜಾಮಿಯಾ ಮಸೀದಿಯನ್ನು ಅಲಾವುದ್ದೀನ್ ಖಿಲ್ಜಿ ನಿರ್ಮಿಸಿದನು. ಮತ್ತು ಹಜಾರ್ ಸುತಾನನ್ನು ಅಲಾವುದ್ದೀನ್ ಖಿಲ್ಜಿ ನಿರ್ಮಿಸಿದನು. ಸಿರಿನಗರ, ಅಲೈ ದರ್ವಾಜಾ, ಅಲೈ ಕೋಟೆಯನ್ನು ಅಲಾವುದ್ದೀನ್ ಖಿಲ್ಜಿ ನಿರ್ಮಿಸಿದನು. ನಾನು ಕ್ಲಾಸ್ ಮಾಡುವ ಸಂದರ್ಭದಲ್ಲಿ ಹಿಂದೆ ಕೆಲವು ಸೌಂಡ್ ಡಿಸ್ಟರ್ಬೆನ್ಸ್ ಆಗಿರಬಹುದು, ಕ್ಷಮೆ ಇರಲಿ. ಇಲ್ಲಿವರೆಗೂ ನನ್ನ ಕ್ಲಾಸನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ.